ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನ್ 6ರಿಂದ 10ನೇ ತರಗತಿಯ ಕೃತಿಕಾರ ಮತ್ತು ಕವಿಗಳ ಪರಿಚಯನ ಸ್ಟಾರ್ಟ್ ಮಾಡಿದ್ದೀನಿ. ಸೊ 6 ತರಗತಿಗಳು ಈಗಾಗಲೇ ಮುಗಿದಿದ್ದು, ಇದು 7ನೇ ತರಗತಿ ಆಗಿರುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲೇ ಇರ್ತಕ್ಕಂತಹ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಸ್ನೇಹಿತರೆ ಈ 6ರಿಂದ 10ನೇ ತರಗತಿಯ ಕೃತಿಕಾರರ ಹಾಗೂ ಕವಿಗಳ ಪರಿಚಯ ಇದೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಗ್ರಾಮರ್ ಕೂಡ ನಾನು ತೊಗೊಂಡು ಬರ್ತೀನಿ. ಅಭ್ಯಾಸ ಪತ್ರಿಕೆಯಲ್ಲಿ ಕೊಟ್ಟಿರ್ತಾರಲ್ವ, ಒಂದು ಲೆಸನ್ ಮುಗಿದ ಮೇಲೆ ಅಭ್ಯಾಸ ಅಂತೀವಿ ನಾವು. ಸೊ ಅಲ್ಲಿರ್ತಕ್ಕಂತಹ ಗ್ರಾಮರ್ ಪಾರ್ಟಿಂದನೇ ಪ್ರಶ್ನೆ ಬರುತ್ತೆ. ನಿಮ್ಗಿರ್ಬೋದು ಎಲ್ಲಿಂದ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ ಅಂದರೆ ಅಲ್ಲಿಂದಾನೇ ಪ್ರಶ್ನೆ ಬರುತ್ತೆ ಸ್ನೇಹಿತರೆ. ಇದು ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ, ಇದ್ರ ಬಗ್ಗೆ ನಾನೇನು ರಿಪೀಟ್ ಮಾಡಲ್ಲ. ಅವುಗಳನ್ನು ತೊಗೊಂಡು ಕೂಡ ಬರ್ತಿದ್ದೀನಿ. ನೀವೊಂದು ಆಫ್ಲೈನ್ ಅಥವಾ ಆನ್ಲೈನ್ ಕೋಚಿಂಗ್ ಸೆಂಟರ್ಸ್ಗೆ ಹೋದಾಗ ಯಾವ ರೀತಿ ನಿಮಗೆ ಕಂಟೆಂಟ್ 1 by 1 ಸೀರಿಯಲ್ ಆಗಿ ಕರೆಕ್ಟಾಗಿ ಸಿಗುತ್ತೋ ಅದೇ ರೀತಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಪ್ಲೇ ಲಿಸ್ಟ್ ಮಾಡಿದ್ದೀನಿ. ತರಗತಿ 1, 2, 3, 4 ಅಂತ ಪ್ಲೇ ಲಿಸ್ಟ್ ಮಾಡಿಟ್ಟಿದ್ದೀನಿ. ಆರ್ಡರ್ ವೈಸು ಕರೆಕ್ಟಾಗಿ ನೋಡ್ತಾ ಹೋಗಿ. ಇದು ಇವತ್ತಿನ 6ನೇ ತರಗತಿ ಆಗಿರುತ್ತೆ. ಈ ಹಿಂದೆ ನಾನು 1 ವೀಕ್ ತರಗತಿ ಮಾಡಿರಲಿಲ್ಲ. ನಾನು ಈಗಾಗಲೇ ಈ ಹಿಂದೆ ವಿಡಿಯೋಲ್ಲೇ ಹೇಳಿದ್ದೆ. ಸೊ ಮನೆಯಲ್ಲಿ ಕಾರ್ಯಕ್ರಮ ಇರೋದ್ರಿಂದ ನನಗೆ ಮಾಡಲಿಕ್ಕಾಗಿರಲಿಲ್ಲ. ಬಟ್ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ತರಗತಿಗಳು ಬರುತ್ತೆ. ಓಕೆನಾ? ಏನೋ ಒಂದು ಪ್ರಾಬ್ಲಮ್ ಇತ್ತು ಅಥವಾ ಏನೋ ನಂಗೆ ಅರ್ಜೆನ್ಸಿ ಇತ್ತು ಅಂದರೆ ಮಾತ್ರ ವಿಡಿಯೋ ಮಾಡಿರಲ್ಲ. ಅದರ್ವೈಸ್ ನಾನು ನಿಮಗೆ ಖಂಡಿತವಾಗ್ಲೂ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಿಕೊಡ್ತೀನಿ. PSTR ಆಗಿರ್ಬೋದು, GPSTR ಆಗಿರ್ಬೋದು ಅಥವಾ HSTR ಆಗಿರ್ಬೋದು. PSTRಲ್ಲಿ ನಿಮ್ಗೆ 25 ಮಾರ್ಕ್ಸ್ಗೆ ಕನ್ನಡ ಸಬ್ಜೆಕ್ಟ್ ಇದ್ದರೆ, GPSTRಲ್ಲಿ 100 ಅಂಕಗಳಿಗೆ CETಯಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆ ಇರುತ್ತೆ. ಹಾಗಾಗಿ ಕನ್ನಡ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾವ ಸೆಕ್ಟ್ರಲ್ಲಿ ಕನ್ನಡ ಪತ್ರಿಕೆ ಎಷ್ಟು ಬರುತ್ತೆ ಅಂತ ನೀವು ಇಂಪಾರ್ಟೆಂಟಾಗಿ ತಿಳ್ಕೊಂಡ್ರೆ ಮಾತ್ರ ಈ ತರಗತಿಗಳು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸರಿನಾ? ನಾನು ಈಗಾಗಲೇ ಹೇಳಿರೋ ಹಾಗೆ PSTRಲ್ಲಿ 25 ಅಂಕಗಳಿಗೆ ಇದ್ದರೆ, GPSTRಲ್ಲಿ ನಿಮಗೆ ಎಷ್ಟಿರುತ್ತೆ, ಸಪ್ರೇಟಾಗಿ 100 ಮಾರ್ಕ್ಸಿನ ಕನ್ನಡ ಪತ್ರಿಕೆನೇ ಇರುತ್ತೆ. ಸೊ ಅಲ್ಲೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಸೊ ಕೃತಿಕಾರರ ಪರಿಚಯ. ಈ ಹಿಂದೆ ಸಿದ್ದಯ್ಯ ಪುರಾಣಿಕ್ ಅವರು ಆಗಿರಬಹುದು, ತುಂಬ ಜನ ಒಂದೊಂದು ತರಗತಿಯಲ್ಲಿ 2 ಕಂಟೆಂಟ್ನ ಮುಗಿಸಿದ್ದೀನಿ. ಆಲ್ರೆಡಿ 6 ತರಗತಿಗಳನ್ನ ಮುಗಿಸಿದ್ದೀನಿ ಅಂದರೆ 12 ಕೃತಿಕಾರರ ಪರಿಚಯನ ಆಲ್ರೆಡಿ ಮುಗಿಸಿದ್ದೀನಿ. ಸೊ ಇದು 7ನೇ ತರಗತಿ ಆಗಿರುತ್ತೆ. ಯಾರೇ ವಿಡಿಯೋಗಳನ್ನು ನೋಡ್ತಿದ್ರು, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಸ್ನೇಹಿತರೆ ಒಂದು ಗುರುದಕ್ಷಿಣೆ ಅಂತ ಅಂದ್ಕೊಳ್ಳಿ, ನೀವು ಲೈಕ್ ಮಾಡೋದು. ಅದ್ರ ಜೊತೆಗೆ ಸ್ನೇಹಿತರೆ ಎಲ್ಲಕ್ಕಿಂತ ಇಂಪಾರ್ಟೆಂಟು ಹೈಪ್ ಅಂತ ಇದೆ. ಹೈಪ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿರ್ತಕ್ಕಂತಹ ಪಾಯಿಂಟ್ಸ್ಗಳನ್ನು ನೀಡಿದರೆ ಇನ್ನೂ ನನಗೆ ಹೆಚ್ಚು ತರಗತಿಗಳು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಬನ್ನಿ ಇವತ್ತಿನ ತರಗತಿನ ಲೇಟ್ ಮಾಡದೆ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ನಿಂಗಪ್ಪ ಹನುಮಪ್ಪ ಕುಂಟಿಯವರ ಬಗ್ಗೆ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಇಲ್ಲಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಿದೆ, ಹಾಗಾಗಿ ಸ್ವಲ್ಪ ಒಂದು ಡಿಸ್ಟರ್ಬೆನ್ಸ್ ನಿಮಗೆ ಕೇಳಿಸ್ಬೋದು. ಬನ್ನಿ ನಾವು ಇವತ್ತು ನಿಂಗಣ್ಣ ಕುಂಟಿ ಇಟಗಿ ಅವರ ಕುರಿತು ನೋಡ್ತಾ ಹೋಗೋಣ. ಇವ್ರ ಬಗ್ಗೆ ಏನು ಪ್ರಶ್ನೆ ಆಗ್ಬೋದು ಅಂತ ನನಗನ್ಸುತ್ತೆ ಅಂತ ಮೊದಲು ಎಕ್ಸ್ಪ್ಲನೇಷನ್ ಮಾಡಿ ಆಮೇಲೆ ಹೇಳ್ತೀನಿ. ಬನ್ನಿ. ನಿಂಗಪ್ಪ ಹನುಮಪ್ಪ ಕುಂಟಿ ಅಥವಾ ನಿಂಗಣ್ಣ ಕುಂಟಿ ಇಟಗಿ ಇವರು ಕ್ರಿಸ್ತಶಕ 1943ರಲ್ಲಿ ಗದಗ ಜಿಲ್ಲೆಯ ಶಿರಟ್ಟಿ ತಾಲೂಕಿನ ಇಟಗಿ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಮಕ್ಕಳ ಸಾಹಿತಿಗಳಾಗಿ ಕನ್ನಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಮಕ್ಕಳ ಸಾಹಿತ್ಯದಲ್ಲಿ ಕೃಷಿ ಮಾಡಿರುವ ಇವರು ಅನೇಕ ಶಿಶುಪ್ರಾಸಗಳನ್ನು ರಚಿಸಿದ್ದಾರೆ. ಓಕೆನಾ? ಶಿಶುಪ್ರಾಸಗಳನ್ನು ರಚಿಸಿದ್ದಾರೆ. ಇವರು ಚಂದಪ್ಪನ ಶಾಲೆ, ವೆರಿ ಇಂಪಾರ್ಟೆಂಟ್, ಚಂದಪ್ಪನ ಶಾಲೆ ಕವನ ಸಂಕಲನವನ್ನು ಪ್ರಕಟಗೊಂಡಿದೆ, ವೆರಿ ಇಂಪಾರ್ಟೆಂಟ್. ಇದರ ಮೇಲೆ ಪ್ರಶ್ನೆ ಆಗಬಹುದು ಅಂತ ನನ್ನ ಒಂದು ವಿಚಾರ. ಓಕೆನಾ? ಚಂದಪ್ಪನ ಶಾಲೆ ಇದು ಯಾರ ಕವನ ಸಂಕಲನ ಆಗಿದೆ ಅಂದರೆ ನಿಂಗಪ್ಪ ಹನುಮಪ್ಪ ಕುಂಟಿ ಅಥವಾ ನಿಂಗಣ್ಣ ಕುಂಟಿ ಇಟಗಿ ಅಂತಕ್ಕಂಥವರ ಒಂದು ಕವನ ಸಂಕಲನ ಆಗಿರುತ್ತೆ ಚಂದಪ್ಪನ ಶಾಲೆ. ಶ್ರೀಯುತರಿಗೆ ಮಕ್ಕಳ ಸಾಹಿತ್ಯ ರಚನೆಗಾಗಿ ಹಲವು ಪ್ರಶಸ್ತಿಗಳು ಕೂಡ ನೀಡಲಾಗಿದೆ. ಈ ಒಂದು ಕವಿ ಪರಿಚಯದಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ನೋಡಿದೆ ಅದರ ಸ್ನೇಹಿತರೆ ಯಾವುದೇ ಕೃತಿಗಳನ್ನು ಕೊಟ್ಟಿಲ್ಲ, ಯಾವುದೇ ಒಂದು ಬೇರೆ ಯಾವ ಪುಸ್ತಕಗಳ ಹೆಸರುಗಳನ್ನಾಗಲಿ ಕೊಟ್ಟೇ ಇಲ್ಲ. ಸೊ ನಿಮಗೆ ಕೊಟ್ಟಿರೋದು ಒಂದೇ ಒಂದು ಚಂದಪ್ಪನ ಶಾಲೆ. ಹಾಗಾಗಿ ನಿಮ್ಮ ತುಂಬ ಈಸಿಯಾಗಿ ನಿಂಗಪ್ಪ ಹನುಮಪ್ಪ ಕುಂಟಿಯವರ ಕುರಿತು ಆಗ್ತಕ್ಕಂತಹ ವೆರಿ ಇಂಪಾರ್ಟೆಂಟ್ ಅಂತಂದರೆ ಇದು ಒಂದೇ. ಇದು ನಿಮಗೆ ಹೌದು ಅಂತ ಅನಿಸ್ತಿದ್ರೆ ಅಥವಾ ನಿಮ್ಮ ನಾಲೆಜ್ ಪ್ರಕಾರ ಇದು ಕರೆಕ್ಟು ಅಂತ ಅನಿಸ್ತಿದ್ರೆ ಲೈಕ್ ಮಾಡ್ತಾ ಹೋಗಿ ಸ್ನೇಹಿತರೆ. ನಿಮ್ದು ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ಏನು ಮಾಡ್ತೀನಿ, ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈ ಒಂದು ಕೃತಿಕಾರರ ಪರಿಚಯದಲ್ಲಿ ಇಷ್ಟೇ ಇರೋದು. ಓಕೆನಾ? ಇವರು ಪ್ರಾಥಮಿಕ ಶಿಕ್ಷಕರಾಗಿದ್ದರು, ಇಟಗಿ ಗ್ರಾಮದವರಾಗಿದ್ದರು, ಶಿಶುಪ್ರಾಸಗಳನ್ನು ಬರೀತಿದ್ರು. ಓಕೆನಾ? ಶಿಶುಪ್ರಾಸಗಳನ್ನೇ ಬರೆಯೋದಕ್ಕೆ ಇವರು ಫೇಮಸ್ ಆಗಿದ್ದರು.
ಏನಂತಂದರೆ ಇವರು ಮಕ್ಕಳ ಸಾಹಿತ್ಯಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಹಾಗೆ ಚಂದಪ್ಪನ ಶಾಲೆ ಅನ್ನತಕ್ಕಂಥದ್ದು ಒಂದೇ ಒಂದು ಕೃತಿಕಾರ, ಒಂದು ಕವನ ಸಂಕಲನ ಇರ್ತಕ್ಕಂಥದ್ದು. ಓಕೆನಾ. ಸೊ ಬನ್ನಿ ಈ ಒಂದು ನೆಕ್ಸ್ಟ್ ವಿಡಿಯೋ ಒಂದು ಸೆಷನ್ ಅಲ್ಲಿ ನಾನು ಇನ್ನೂ ಇಬ್ಬರು ಕೃತಿಕಾರನ ತೊಗೊಂಡು ಬರ್ತೀನಿ. ಯಾಕೆ ಇಷ್ಟು ನಾನು ಒಂದು ತರಗತಿಯಲ್ಲಿ ಇಬ್ಬಿಬ್ಬರು ತೊಗೊಂಡು ಬಂದಿದ್ದೆ ಅಂದರೆ ಸುಮಾರು 188 PDF ಇದೆ ನನ್ನ ಹತ್ರ 6ರಿಂದ 10ನೇ ತರಗತಿದು. ಸೊ ನಾನು ಒಂದೇ ಕೃತಿಕಾರರ ಪರಿಚಯ ಒಂದೇ ವಿಡಿಯೋಲ್ಲಿ ಮಾಡಿದ್ರೆ 200 ವೀಡಿಯೋಸ್ ಆಗುತ್ತೆ ಸ್ನೇಹಿತರೆ. ಅದು ನಿಮಗೆ ಹೆವಿ ಆಗುತ್ತೆ. ಸೊ ಅಟ್ಲೀಸ್ಟ್ ಇದನ್ನು 50% ಆದರೂ ಮಾಡ್ಕೊಳ್ಳೋಣ. ಒಂದೇ ವಿಡಿಯೋಲಿ 2 ಕೃತಿಕಾರರ ಪರಿಚಯ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ನೋಡಿ. ಏನೇ ನೋಟಿಫಿಕೇಷನ್ ಆಯಿತು ಅಂತ ಅಂದ್ಕೊಳ್ಳಿ, ನಿಮಗೆ ನೋಟಿಫಿಕೇಷನ್ ಆದರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ, ನನ್ನ ಅನುಭವದ ಪ್ರಕಾರ ಯಾವತ್ತೂ ಡೇಟ್ ಮುಂದಕ್ಕೆ ಹೋಗಿಲ್ಲ ಸ್ನೇಹಿತರೆ. ಇತಿಹಾಸ ಹಿಂದೆ ಕೂಡ ಹೋಗಿಲ್ಲ, ಮುಂದೆ ಕೂಡ ಹೋಗೋದಿಲ್ಲ. ನೋಟಿಫಿಕೇಷನ್ ಆಗೋವರೆಗೆ ಮಾತ್ರ ನಿಮ್ಮ ಕೈಯಲ್ಲಿದೆ. ನೋಟಿಫಿಕೇಷನ್ ಆಯಿತು ನಿಮ್ಮ ಕೈಯಲ್ಲಿ ಏನೂ ಇಲ್ಲ. ಸೊ ಹಾಗಾಗಿ ಬನ್ನಿ. ಸತ್ಯವಿಠಲ ಅಂಕಿತ ನಾಮದಿಂದ ಒಂದು ಪ್ರಸಿದ್ಧ ಆಗಿದ್ದಾರೆ ಇವರು. ವೆರಿ ಇಂಪಾರ್ಟೆಂಟ್. ಇದು ಸತ್ಯವಿಠಲ ಅಂತಕ್ಕಂಥದ್ದೇ ವೆರಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನನಗೆ. ಓಕೆನಾ. ಸತ್ಯವಿಠಲ ಅಂಕಿತದಿಂದ ಪ್ರಸಿದ್ಧ ಆಗಿದ್ದಾರೆ ಅಂದಮೇಲೆ ಸತ್ಯವಿಠಲ ಅಂಕಿತ ನಾಮವನ್ನು ನೀವು ನೆನ್ಪಿಟ್ಕೋಬೇಕು. ಇದು BV ಸತ್ಯನಾರಾಯಣ ಅವರ ಒಂದು ಅಂಕಿತನಾಮ ಆಗಿದೆ. ಸೊ ಇವರು ತುಮಕೂರಲ್ಲಿ 1948ರಲ್ಲಿ ಶಿರಾ ತಾಲೂಕಿನ ಬುಕ್ಕಪಟ್ಟಣ ಅಲ್ಲಿ ಜನಿಸ್ತಾರೆ. ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರಾದ ಇವರು ಪ್ರಕೃತ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಉಪಪ್ರಧಾನ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಣೆ ವಹಿಸಿ ಈಗ ನಿವೃತ್ತಿಯನ್ನು ಆಗಿದ್ದಾರೆ. ನೋಡಿ, ಒಂದು ಇಂಜಿನಿಯರಿಂಗ್ ಫೀಲ್ಡಲ್ಲಿ ಇದ್ಕೊಂಡು ಎಷ್ಟೆಲ್ಲ ಒಂದು ಕನ್ನಡ ಸಾಹಿತ್ಯಕ್ಕೆ ಇವರು ಕೊಡುಗೆಗಳನ್ನು ನೀಡಿದ್ದಾರೆ ಅಂತ ನೋಡಿ. ಎಷ್ಟೋ ಜನ ನಾವು ಕನ್ನಡ ಆಪ್ಷನಲ್ ತೊಗೊಂಡ್ರೂ ಕೂಡ ಇಷ್ಟು ಸಾಧನೆಗಳನ್ನ ಮಾಡ್ತೀವೋ ಇಲ್ವೋ. ಸೊ ಈ ಹಿಂದಿನ ಕೃತಿಕಾರರನ್ನು ನೋಡಿದ್ವಿ ನಾವು, ಇಂಜಿನಿಯರಿಂಗ್ ಫೀಲ್ಡಿಂದನೇ ಇದ್ದರು. ಸೊ ಇವರು ಕೂಡ ಇಂಜಿನಿಯರಿಂಗ್ ಫೀಲ್ಡಿಂದ ಇದ್ದಾರೆ. ಸೊ ಶಿಕ್ಷಕರಾಗಿ ಮಾಡೋದೇನು ದೊಡ್ಡದಲ್ಲ, ಯಾಕಂದರೆ ಸಾಹಿತ್ಯವನ್ನೇ ಓದಿ ಬಂದಿರ್ತೀವಿ, ಸಾಹಿತ್ಯದಲ್ಲೇ ಮಾಡ್ತೀವಿ, ಅದೇನು ದೊಡ್ಡದು ಅನಿಸಲ್ಲ. ಬಟ್ ಇಂಜಿನಿಯರಿಂಗ್ ಫೀಲ್ಡಿಂದ ಬಂದು ಕನ್ನಡ ಸಾಹಿತ್ಯದಲ್ಲಿ ಪ್ರೀತಿ ತೋರಿಸೋದು ಒಂದು ವಿಶೇಷವಾದ ಒಂದು ಅವರ ಒಂದು ಸಾಧನೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ, ಇವ್ರು ಬರೆದಂತಹ ಒಂದು ಕಾರ್ಯನಿರ್ವಹಿಸಿ ನಿವೃತ್ತರಾಗ್ತಾರೆ. ಇವ್ರು ಬರೆದಂತಹ ಕೃತಿಗಳನ್ನು ನೋಡೋದಾದರೆ ಗೀತಸೂತ್ರ, ಕಾವ್ಯಲಾವಣಿ, ಗದ್ಯ, ಇದೊಂದು ಗದ್ಯ ಆಗಿದೆ ನೋಡ್ರಿ, ಕಾವ್ಯಲಾವಣಿ ಅಂತಕ್ಕಂಥದ್ದು. ಹೀಗೆ ವಿವಿಧ ಪ್ರಕಾರಗಳಲ್ಲಿ ನೋಡಿ ಗೀತೆ ಬರೆದಿದ್ದಾರೆ, ಸೂತ್ರಗಳು ಬರೆದಿದ್ದಾರೆ, ಲೇವಣಿಗಳು ಬರೆದಿದ್ದಾರೆ, ಗದ್ಯಗಳನ್ನು ಕೂಡ ಬರೆದಿದ್ದಾರೆ. ಇವರ ಕೃತಿಗಳು ರಚಿಸಿದ್ದಾರೆ. 11 ಭಾಮಿನಿ ಕಾವ್ಯಗಳನ್ನು ನೋಡಿ, ಭಾಮಿನಿ ಕಾವ್ಯಗಳನ್ನು, ಬಸವ ಭಾರತಿ, ಸುದೀರ್ಘ ಲಾವಣಿ ಕಾವ್ಯವನ್ನು, ಸಂಪೂರ್ಣ ದೇವಿ ಸಾಹಿತ್ಯ, ಬಸವೇಶ್ವರ ಲೀಲಾ ವೈಭವಂ, ಲಂಕೇಶ್ವರ ಸೋಮನಾಥ ಚರಿತ್ರೆ ಮುಂತಾದ ಕಾವ್ಯಗಳನ್ನು ಕೂಡ ಇವರು ರಚಿಸಿದ್ದಾರೆ. ಇವರು ಒಂದು ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತ ಎರಡೂ ಭಾಷೆಗಳಲ್ಲಿ ಪಾಂಡಿತ್ಯವುಳ್ಳವರಾಗಿದ್ದರು ಸ್ನೇಹಿತರೆ. ಬಾಹುಬಲಿ ಚರಿತ್ರಂ, ಗಾಯತ್ರಿ ರಾಮಾಯಣ, ಸಿರಿಗನ್ನಡಂ ವೈಜಯಂತಿ, ಕನ್ನಡ ನಾಡ ಚರಿತ್ರೆ, ತತ್ವಭಾರತಿ, ಭಾವಗೀತೆಗಳು, ಶ್ರೀ ಶಿವಕುಮಾರ ಸ್ವಾಮಿಗಳ ಗುರು ಚರಿತಂ ನೋಡಿ, ಗುರುದತ್ತ ಚರಿತಂ, ಇಂತಹ ಇವರು ಪ್ರಮುಖ ಕೃತಿಗಳನ್ನು, ನೃತ್ಯ ರೂಪಕ ಹಾಗೂ ನಾಮಾವಳಿಗಳನ್ನು ಕೂಡ ರಚಿಸಿದ್ದಾರೆ. ಸೊ ಇಷ್ಟು ಕೃತಿಗಳನ್ನು ನೆನಪಿಟ್ಕೊಳ್ಳೋಕೆ ನಿಮ್ಗೆ ಏನಾಗ್ಬೋದು, ಕಷ್ಟ ಅನ್ನಿಸ್ಬೋದು, ಆದರೆ ಇಟ್ಕೊಳ್ಳೇಬೇಕು, ಬೇರೆ ಒಂದು ಆಪ್ಷನ್ ಇಲ್ಲ. ಆದರೆ ನಾವು ಇತ್ತೀಚೆಗೆ ಏನು ಓಲ್ಡ್ ಕ್ವಶನ್ ಪೇಪರ್ಸ್ನ ನೋಡ್ತಾ ಇದ್ದರೆ ಏನನ್ಸುತ್ತೆ ಅಂದರೆ ತುಂಬ ಫೇಮಸ್ ಆಗಿರೋ ದ ರಾ ಬೇಂದ್ರೆ ಆಗಿರ್ಬೋದು, ನಮ್ಮ ಕುವೆಂಪು ಅವರಾಗಿರ್ಬೋದು, ಸಿದ್ದಯ್ಯ ಪುರಾಣಿಕ್ ಅವರಾಗಿರ್ಬೋದು, ಇವರ ಬಗ್ಗೆನೇ ಪ್ರಶ್ನೆಗಳಾಗುತ್ತೆ. ಹೊಸದಾಗಿ ಗೊತ್ತಿರದೇ ಇರ್ತಕ್ಕಂತಹ ಕೃತಿಕಾರರ ಬಗ್ಗೆ ನಿಮಗೇನು ಕೇಳೋದಿಲ್ಲ. ಆದರೂ ಕೂಡ ನಮ್ಮ ಕರ್ತವ್ಯ ನಾವು 100% ನಾವು ಕವರೇಜ್ ಮಾಡಿಕೊಂಡ್ರೆ ನಮಗೆ ಎಕ್ಸಾಮಲ್ಲಿ ನೋಡಿ ಫೇಮಸ್ ಆಗಿದ್ದವರು ಎಲ್ಲರೂ ಟಿಕ್ ಮಾಡ್ತಾರೆ ಆನ್ಸರ್ನ. ಬಟ್ ಏನೋ ಒಂದಲ್ಲಿ ಡಿಫ್ರೆಂಟಾಗಿ ಬಂದಂಥದ್ದು ನೀವು ಟಿಕ್ ಮಾಡಿದ್ರೆ ಸೆಲೆಕ್ಷನ್ ರಿಶ್ಯೂ ನಿಮ್ದು ಹೆಚ್ಚಾಗುತ್ತೆ ರಿಶ್ಯೂ. ಓಕೆನಾ. ಸೊ ಹಾಗಾಗಿ ಸತ್ಯವಿಠಲ ಅಂಕಿತ ನಾಮವನ್ನು ನೆನಪಿಟ್ಕೊಳ್ಳಿ ಅಂತಕ್ಕಂಥದ್ದು ನಾನು ಹೇಳ್ತಕ್ಕಂಥದ್ದು ನಿಮಗೆ. ಓಕೆನಾ. ಸತ್ಯವಿಠಲ ಅಂತಕ್ಕಂಥದ್ದು BV ಸತ್ಯನಾರಾಯಣ ಅವರ ಒಂದು ಅಂಕಿತ ನಾಮ ಆಗಿದೆ. ಇದು ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಅನ್ನಿಸ್ತಿದೆ. ಸೊ ಈ ಇಬ್ಬರು ಕೃತಿಕಾರರ ಪರಿಚಯ ಆಯಿತು ಸ್ನೇಹಿತರೆ. ಮುಂದಿನ ಒಂದು ವಿಡಿಯೋಲ್ಲಿ ನಿಮಗೆ ನೋಡಿ ಚಂದ್ರಶೇಖರ್ ಕಂಬಾರ್ ಅವ್ರ ಕುರಿತು ಇದೆ. ಇನ್ನೂ ಇಬ್ಬರು ಕೃತಿಕಾರರನ್ನ ತೊಗೊಂಡು ಬರ್ತೀನಿ. ಒಂದೇ ವಿಡಿಯೋಲ್ಲಿ ನಿಮಗೆಲ್ಲವನ್ನು ಹೇಳಿಕೊಟ್ರೆ ಏನಾಗಲ್ಲ ಅಂತಂದರೆ ಅದು ಡೈಜೆಷನ್ ಆಗಲ್ಲ. ಸೊ ಹಂಗಾಗಿ ಒಂದು 10 ಮಿನಿಟ್ಸ್ ಇಬ್ಬರಿಬ್ಬರು ಕೃತಿಕಾರನ ಪ್ರತಿದಿನ ನನ್ನ ಜೊತೆ ನೋಡ್ತಾ ಹೋಗಿ. ಸೊ ಒಂದು ಬೇಸಿಕ್ ನಿಮಗೆ ಗೊತ್ತಾದಾಗ ರಿವಿಷನ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ.
ಸೊ ಯಾರೆಲ್ಲ ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿಲ್ವೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ನ ಹಾಕಿದ್ದೀನಿ. ಜಾಯ್ನ್ ಆಗಿ ನಾನು ಏನೇನೇ ತರಗತಿಗಳು ಮಾಡಿದ್ರು ಕೂಡ PDF ನೋಟ್ಸ್ಗಳನ್ನು ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅವುಗಳ ಉಪಯೋಗವನ್ನು ನೀವು ಪಡ್ಕೋಬಹುದು. ಅಥವಾ ಏನೇನು ನ್ಯೂಸ್ ಇದ್ದರೂ ಕೂಡ ಹಾಕ್ತಿರ್ತೀನಿ. ಏನೇ ಇಂಪಾರ್ಟೆನ್ಸ್ ನನಗೆ ನೋಟ್ಸ್ ಸಿಕ್ಕರೂ ಕೂಡ ಅದರಲ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ. ಸೊ ಅದರೆಲ್ಲ ಉಪಯೋಗ ಪಡ್ಕೋಬೇಕು ಅಂದರೆ ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿ ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೀನಿ. ಸೊ ಇದು ಇವತ್ತಿನ ತರಗತಿ ಆಗಿತ್ತು. ಯಾರಿಗೆಲ್ಲ ತರಗತಿ ಇಷ್ಟ ಆಯಿತು ಲೈಕ್ ಮಾಡ್ತಾ ಹೋಗಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. MCQ ಮಾಡ್ತಿದ್ದೆ. ಈ ಹಿಂದಿನ ಎಲ್ಲ ತರಗತಿಗಳಲ್ಲೂ ಕೂಡ MCQ ಮಾಡಿದ್ದೀನಿ. ಸೊ ನನಗೆ ಈ 2 ಕೃತಿಕಾರರ ಪರಿಚಯದಲ್ಲಿ ಅಷ್ಟು ಇಂಪಾರ್ಟೆಂಟ್ ಏನೂ ಅನ್ನಿಸ್ಲಿಲ್ಲ. ಸೊ ಮೊದಲನೇವ್ರದ್ದು ಚಂದಪ್ಪನವರ ಶಾಲೆ, ಅದೊಂದೇ ಇಂಪಾರ್ಟೆಂಟು. ಸೊ ಎರಡನೇ ಇದರಲ್ಲಿ ಏನು ಅಂತಂದರೆ ಅವರ ಒಂದು ಅಂಕಿತನಾಮ ಇತ್ತಲ್ಲ, ಸೊ ಅಷ್ಟೇ. ಎರಡನ್ನೇ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ನಾನು MCQ ಮಾಡಿಲ್ಲ. ಸೊ ಮುಂದಿನ ತರಗತಿಯಲ್ಲಿ ನಾನು MCQ ತೊಗೊಂಡು ಬರ್ತೀನಿ. ಖಂಡಿತವಾಗ್ಲೂ MCQ ತೊಗೊಂಡು ಬರ್ತೀನಿ. ಸೊ ಇವತ್ತಿನ ತರಗತಿ ಆಗಿತ್ತು. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ, ಅದನ್ನು ಕ್ಲಿಯರ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.